ಸ್ಯಾಂಡಲ್ವುಡ್ನಲ್ಲಿ ನಡೀತಾ ಇರುವಂತಹ ಫ್ಯಾನ್ಸ್ ವಾರ್ಗೆ ನಟ ಕಿಚ್ಚ ಸುದೀಪ್ ಅವರೇ ಬ್ರೇಕ್ ಹಾಕಿದ್ದಾರೆ. ಅಶ್ಲೀಲ ಕಮೆಂಟ್ ಮಾಡೋರ ವಿರುದ್ಧ ವಿಜಯಲಕ್ಷ್ಮಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಅದರ ಬೆನ್ನಲ್ಲೇ ಸಾಕಷ್ಟು ಜನ ಈ ಬ್ಯಾಡ್ ಕಮೆಂಟ್ ಹಾಕೋದನ್ನ ನಿಲ್ಲಿಸಿದ್ರು. ಆದರೂ ಒಂದಿಷ್ಟು ಜನ ಈ ಬ್ಯಾಡ್ ಕಮೆಂಟ್ಗಳನ್ನು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಆದರೆ ಈಗ ಕಿಚ್ಚ ಸುದೀಪ್ ಅವರು ಮಾಡಿರುವಂತಹ ಒಂದು ಟ್ವೀಟ್ ಈ ಒಂದು ಫ್ಯಾನ್ ವಾರ್ಗೆ ಬ್ರೇಕ್ ಅನ್ನ ಹಾಕಿದಂತಿದೆ. ಇನ್ನೊಂದು ವಿಚಾರ ಅಂದರೆ ಇವತ್ತು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ. ಈಗಾಗಲೇ 11ನೇ ತಾರೀಕು ರಿಲೀಸ್ ಆಗಿದ್ದಂತಹ ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಅನ್ನು ಕೂಡ ಮಾಡ್ತಾ ಇದೆ. ಇದರ ನಡುವೆ ಕಿಚ್ಚ ಸುದೀಪ್ ಹುಬ್ಬಳ್ಳಿಯ ಒಂದು ಈವೆಂಟ್ನಲ್ಲಿ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ರು. ಆ ಒಂದು ಹೇಳಿಕೆಯನ್ನು ಹೇಳಿದ ನಂತರ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟನ್ನು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ರು. ಅದರ ನಡುವೆ ಅದರ ಮಾರನೇ ದಿನ ದಾವಣಗೆರೆಯ ಫಂಕ್ಷನ್ ಒಂದರಲ್ಲಿ ವಿಜಯಲಕ್ಷ್ಮಿ ಕೂಡ ಕಿಚ್ಚ ಸುದೀಪ್ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ರು. ಧನ್ವೀರ್ ಅವರು ಕೂಡ ಸಿಂಹ ಅನ್ನುವಂತಹ ಒಂದು ಡೈಲಾಗನ್ನು ಕೂಡ ಹಾಕೊಂಡಿದ್ರು. ಇವೆಲ್ಲವೂ ಕೂಡ ಒಂದು ಫ್ಯಾನ್ ವಾರ್ಗೆ ಒಂದು ದಾರಿಯನ್ನ ಮಾಡಿಕೊಟ್ಟಂತೆ ಇತ್ತು. ಇದರ ನಡುವೆ ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆ ನೀಡಿದ್ರು, ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಆ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ನಾನು ಪೈರಸಿ ವಿರುದ್ಧ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ದು. 25ನೇ ತಾರೀಕು ಪೈರಸಿ ಶುರುವಾಗುತ್ತೆ. ಇದರಿಂದಾಗಿ ಚಿತ್ರರಂಗಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನನ್ನ ಚಿತ್ರವನ್ನ ಸೋಲಿಸಬೇಕು ಅಂತ ಹೇಳಿ ಈ ಪೈರಸಿ ಮಾಡುವಂಥ ಒಂದು ಪಡೆ ಏನಿದೆ ಅದು ಸಿದ್ಧವಾಗಿದೆ. ಆ ಪಡೆಯ ವಿರುದ್ಧ ನನ್ನ ಹೋರಾಟ, ಆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ನಾನು ಹೇಳಿದ್ದು ಅಂತ ಸುದೀಪ್ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಆದರೆ ಎಷ್ಟು ಅಂದರೆ ಕೆಲವೊಂದಿಷ್ಟು ಫ್ಯಾನ್ಸ್ಗಳಿಗೆ ಸಮಾಧಾನ ತಂದಿರಲಿಲ್ಲ. ಹೀಗಾಗಿ ಇನ್ನೂ ಕೂಡ ಈ ವಾರ್ಗಳು ನಡೀತಾನೆ ಇದ್ವು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅಶ್ಲೀಲ ಕಮೆಂಟ್ಗಳು ಹಾಕ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ದೂರನ್ನ ನೀಡಿದ್ರು. ಯಾವುದು ಕೂಡ ಕಂಟ್ರೋಲಿಗೆ ಬರುವಂತಹ ಮಟ್ಟಿಗೆ ಅದು ಸರಿಯಾಗಿರಲಿಲ್ಲ. ಈಗಾಗಲೇ ಮಾರ್ಕ್ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಅಭಿಮಾನಿಗಳಿಂದ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದರ ಕಲೆಕ್ಷನ್ ಹೇಗಿದೆ ಅನ್ನುವಂಥದ್ದು ಮುಂದೆ ಏನೇನು 50 ದಿನ ಎಂಡ್ ಅಥವಾ ನಾಳೆ ಒಳಗೆ ಸಂಪೂರ್ಣ ಒಂದು ಚಿತ್ರಣ ಕೂಡ ಗೊತ್ತಾಗುತ್ತೆ. ಇದಲ್ಲದೆ ಈ ಸುದೀಪ್ ಈಗ ಮಾಡಿರುವಂಥ ಒಂದು ಕೆಲಸ ನಿಜವಾಗ್ಲೂ ಕೂಡ ಮೆಚ್ಕೋಬೇಕಾಗಿರುವಂಥದ್ದು. ಕಿಚ್ಚ ಸುದೀಪ್ ತಮ್ಮ ಎಕ್ಸ್ ಅಕೌಂಟ್ ಏನಿದೆ ಅದರಲ್ಲಿ ಆಸ್ಕ್ ಮೀ ಎನಿಥಿಂಗ್ ಎನ್ನುವಂಥ ಒಂದು ಹ್ಯಾಶ್ಟ್ಯಾಗ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಈ ವೇಳೆ ಅಭಿಮಾನಿಗಳು ಏನಾದರೂ ಕೇಳ್ಬೋದು ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಅದರಂತೆ ಓರ್ವ ಅಭಿಮಾನಿ ಸುದೀಪ್ ಹಾಗೆ ದರ್ಶನ್ ಜೊತೆಗಿದ್ದಂತಹ ಒಂದು ಫೋಟೋವನ್ನು ಹಂಚ್ಕೊಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ, ಇದ್ರ ಬಗ್ಗೆ ಒಂದು ಮಾತನ್ನ ಹೇಳಿ ಅಂತ ಹೇಳಿ ಹ್ಯಾಶ್ಟ್ಯಾಗ್ ಹಾಕಿ ಸುದೀಪ್ ಅವರನ್ನ ಕೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಸುದೀಪ್ ಅವರು ಅವರಿಗೆ ಯಾವಾಗಲೂ ಒಳ್ಳೆಯದನ್ನೇ ನಾನು ಬಯಸ್ತೇನೆ ಅಂತ ಹೇಳಿ ದರ್ಶನ್ ಒಳಿತನ್ನ ಬಯಸ್ತೀನಿ ಅಂತ ಉತ್ತರವನ್ನ ನೀಡ್ತಾರೆ. ಸೊ ಹೀಗಾಗಿ ಈ ಒಂದು ಟ್ವೀಟ್ನ ಮೂಲಕ ದರ್ಶನ್ ಅಭಿಮಾನಿಗಳು ಹಾಗೆ ಸುದೀಪ್ ಅಭಿಮಾನಿಗಳ ನಡುವೆ ನಡೀತಾ ಇದ್ದಂಥ ಒಂದು ಸೋಷಿಯಲ್ ಮೀಡಿಯಾ ಯುದ್ಧ ಏನಿದೆ ಅದಕ್ಕೆ ಒಂದು ಚಿಕ್ಕದಾಗಿ ಫುಲ್ ಸ್ಟಾಪ್ ಬಿದ್ದಿದೆ. ಆದರೆ ಈ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಸಾಕಷ್ಟು ಚಿತ್ರಗಳು ಸಿನಿಮಾ ಓಡ್ತಾ ಇಲ್ಲ, ಸಾಕಷ್ಟು ನಿರ್ಮಾಪಕರು ಲಾಸ್ ಆಗ್ತಾ ಇದ್ದಾರೆ, ಕನ್ನಡಕ್ಕೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ವಂತಹ ಕಂಪ್ಲೇಂಟ್ಗಳಿದ್ದಾವೆ. ಇವೆಲ್ಲದರ ನಡುವೆ ಸ್ಟಾರ್ ಹೀರೋಗಳು ಅಭಿಮಾನಿಗಳು ಈ ರೀತಿ ಫೈಟನ್ನು ಮಾಡಿಕೊಂಡು ಒಳ್ಳೆ ಚಿತ್ರವನ್ನು ನೋಡದೆ ಕನ್ನಡ ಸಿನಿಮಾಕ್ಕೆ ಇದರಿಂದ ಹೊಡೆತ ಆಗುತ್ತೆ. ಈಗ ದರ್ಶನ್ ಅಭಿಮಾನಿಗಳು ಕನ್ನಡ ಚಿತ್ರ ಅಂತ ಸುದೀಪ್ ಸಿನಿಮಾವನ್ನು ನೋಡಬೇಕು, ಇನ್ನು ಸುದೀಪ್ ಅಭಿಮಾನಿಗಳು ದರ್ಶನ್ ಅವರ ಸಿನಿಮಾವನ್ನು ನೋಡಬೇಕು. ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾವನ್ನು ನೋಡಿದರೆ ಮಾತ್ರ ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಕೇಳಿ ಬರ್ತಾ ಇರುವಂಥ ಒಂದು ಅಭಿಪ್ರಾಯ. ಈಗ ಕಿಚ್ಚ ಸುದೀಪ್ ಮಾಡಿರುವಂಥ ಟ್ವೀಟ್ ಬಗ್ಗೆ ನಿಮಗೆ ಏನನ್ನಿಸ್ತು? ದರ್ಶನ್ಗೆ ನಾನು ಒಳ್ಳೆಯದನ್ನೇ ಬಯಸ್ತೇನೆ ಅಂತ ಹೇಳಿ ಈಗ ಸದ್ಯ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.